ಟಿಕೆಟ್ ಕೈ ತಪ್ಪಿದೆ ಡಿ.ವಿ. ಸದಾನಂದ ಗೌಡರಿಗೆ. ಅವರ ಬೇಸರ ಇದೆ. ಆದರೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಪ್ರೆಸ್ ಮೀಟ್ ಕರೀತಾರೆ, ಅದನ್ನು ಪದೇ ಪದೇ ಮುಂದೂಡ್ತಾರೆ. ನಾವು ನಿನ್ನೆ ಕೂಡ ಸುದ್ದಿ ಮಾಡಿದ್ವಿ, ಇದೇನು ಬ್ಲ್ಯಾಕ್ ಮೇಲ್ ತಂತ್ರನಾ ಅಂತ. ಈಗ ಫೈನಲಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಡಿ.ವಿ. ಸದಾನಂದ ಗೌಡರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ತಮ್ಮ ನಿವಾಸದಲ್ಲೇ ಪ್ರೆಸ್ ಮೀಟನ್ನು ಕರೆದಿದ್ದಾರೆ ಮಾನ್ಯ ಬೆಂಗಳೂರು ಉತ್ತರ ಸಂಸದರು ಡಿ.ವಿ. ಸದಾನಂದ ಗೌಡರು. ಕಾಂಗ್ರೆಸ್ ಆಫರ್ ಅನ್ನು ಡಿ.ವಿ.ಎಸ್ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಬಂದಿರೋ ಸುದ್ದಿ. ಆದರೆ ರಾಜಕೀಯ ನಿರ್ಧಾರ ಏನು ಪ್ರಕಟ ಮಾಡ್ತಾರೆ ಅನ್ನೋದು ಕೂಡ ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ಅವ್ರಿಗಿರುವಂಥ ಬೇಸರ ಯಾರ ಮೇಲೆ, ಸ್ವಪಕ್ಷದವರ ಮೇಲೆ ಯಾವ ರೀತಿ ಗುಡುಕ್ತಾರೆ, ಅಥವಾ ಅವರ ಇವತ್ತಿನ ಪ್ರೆಸ್ ಮೀಟ್ನ ಪ್ರಮುಖ ಅಂಶಗಳು ಏನಾಗಿರುತ್ತೆ. ಇಲ್ಲ, ನಾನು ಟಿಕೆಟ್ ಬೇಡ ಅಂತ ಹೇಳಿದ್ದೆ, ತಪ್ಪಾಗಿತ್ತು ಅವತ್ತು, ಹಾಗಾಗಿ ನನಗೆ ಇವತ್ತು ಟಿಕೆಟ್ ಕೈ ತಪ್ಪಿದೆ, ಇದರಲ್ಲಿ ಹೈಕಮಾಂಡ್ದು ತಪ್ಪಿಲ್ಲ, ಯಡಿಯೂರಪ್ಪನವ್ರು ತಪ್ಪಿಲ್ಲ, ರಾಜ್ಯ BJP ಅವ್ರು ತಪ್ಪಿಲ್ಲ, ನಾ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರಾ? ಹಂಗೆ ಹೇಳೋದಾಗಿದ್ದರೆ ಅದಕ್ಕೊಂದು ಪ್ರೆಸ್ ಮೀಟ್ ಯಾಕೆ ಕರೀತಿದ್ರು ಅನ್ನೋದು ಕೂಡ ಮಾತು ಕೇಳಿಬರ್ತಿದೆ. ಒಟ್ಟಾರೆ ಡಿ.ವಿ. ಸದಾನಂದ ಗೌಡರ ನಡೆ, ಯಾಕಂದರೆ ಮೊನ್ನೆ ಒಕ್ಕಲಿಗರ ಸಂಘದ ಜೊತೆಗೆ ಒಂದು ಸಣ್ಣ ಮೀಟಿಂಗ್ ಕೂಡ ಮಾಡಿದ್ದಾರೆ. ತಮ್ಮ ಆತ್ಮೀಯರನ್ನು, ತಮ್ಮ ಆಪ್ತರನ್ನು ಒಟ್ಟಿಗೆ ಕರ್ಕೊಂಡು ಒಂದಿಷ್ಟು ಮೀಟಿಂಗ್ಗಳನ್ನು ಮಾಡಿರೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಸೊ ಸದಾನಂದ ಗೌಡರು ಏನು ಮಾಡ್ತಾರೆ ಅನ್ನೋದು ಇವತ್ತು ಬೆಳಿಗ್ಗೆ 11 ಗಂಟೆ ಗೊತ್ತಾಗುತ್ತೆ. 11 ಗಂಟೆಗೆ ಸದಾನಂದ ಗೌಡರ ನಿವಾಸದಲ್ಲೇ ಒಂದು ಪ್ರೆಸ್ ಮೀಟ್ ಅರೇಂಜ್ ಆಗಿದೆ. ಆ ಪ್ರೆಸ್ ಮೀಟ್ನಲ್ಲಿ ಗೌಡರು ಬಹಳ ಸ್ಪಷ್ಟವಾಗಿ ತಮ್ಮ ರಾಜಕೀಯ ನಿಲುವು ನಿರ್ಧಾರಗಳನ್ನು ನಮಗೆಲ್ಲ ತಿಳಿಸ್ತಾರೆ.